ಹಾಯ್ ಫ್ರೆಂಡ್ಸ್, ಸುಕೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ಮಾರಲ್ ಆಫ್ ದ ಸ್ಟೋರಿ ಏನು ಅಂತ ಅಂದ್ರೆ, ಒಂದು ಸಾಮ್ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾನೆ. ಅವನು ಬಹಳ ಒಳ್ಳೆಯ ರಾಜ ಆಗಿರ್ತಾನೆ. ಅವನ ಸಾಮ್ರಾಜ್ಯದಲ್ಲಿರುವಂತಹ ಸೈನಿಕರಾಗ್ಲಿ ಪ್ರಜೆಗಳಾಗ್ಲಿ ತುಂಬಾ ಚೆನ್ನಾಗಿರ್ಬೇಕು ಅಂತ ಬಯಸ್ತಾ ಇರ್ತಾನೆ. ಹಾಗೆ ಅವನು ಆ ರಾಜ್ಯವನ್ನು ಪಾಲನೆ ಮಾಡ್ತಾನೂ ಇರ್ತಾನೆ. ಅವನು ಆಗಾಗ ಮಾರುವೇಷದಲ್ಲಿ ಹೋಗಿ ಊರಿನ ಜನರನ್ನೆಲ್ಲ ಗಮನಿಸಿ ಬರ್ತಾ ಇರ್ತಾನೆ, ಎಲ್ಲರೂ ಸೌಖ್ಯವಾಗಿದ್ದಾರಾ ಅಂತ ಹೇಳಿ. ಹೀಗಿರುವಾಗ ಒಂದು ದಿನ ತನ್ನ ಮಂತ್ರಿಯೊಂದಿಗೆ ಊರಿನ ವಾಯು ವಿಹಾರಕ್ಕಾಗಿ ಹೋಗ್ತಾ ಇರ್ತಾನೆ. ಆಗ ತುಂಬ ಊರಿನ ಎಲ್ಲ ಸಾಮ್ರಾಜ್ಯದ ಸುತ್ತಾಡಿ ಬರುವಾಗ ಸಂಜೆ ಸಮಯ 7 ಗಂಟೆ ಆಗ್ಬಿಡತ್ತೆ. ಆಗ ಮಂತ್ರಿಯವರಿಗೆ ಹೇಳ್ತಾನೆ, ನೋಡಿ ಸಮಯ ಆಯಿತು, ಬೇಗ ಹೊರಡಿ, ನಮ್ಮ ಆಸ್ಥಾನದ ಕಡೆಗೆ ಹೋಗೋಣ ಅಂತ ಹೇಳ್ತಾರೆ. ಸರಿ ಅಂತೇಳಿ ಕುದುರೆಯನ್ನು ಜೋರಾಗಿ ಬೇಗ ಓಡಿಸ್ಕೊಂಡು ಹೋಗ್ತಾ ಇರುವಾಗ ತಕ್ಷಣ ಮಹಾರಾಜ ಹೇಳ್ತಾನೆ, ಸ್ವಲ್ಪ ನಿಲ್ಲಿಸಿ ಅಂತ. ಮಂತ್ರಿಯವರಿಗೆ ಆಶ್ಚರ್ಯ ಆಗುತ್ತೆ, ಈಗ ತಾನೇ ಬೇಗ ಹೋಗಿ ಅಂತ ಹೇಳಿದ್ರು, ಈಗೇನು ಸ್ವಲ್ಪ ನಿಲ್ಲಿಸಿ ಅಂತಿದ್ದಾರಲ್ಲ ಅಂತ. ಆಗ ಮಂತ್ರಿ ಏನಾಯ್ತು ಮಹಾರಾಜರೇ ಅಂತ ಕೇಳಿದಾಗ ರಾಜ ಹೇಳ್ತಾನೆ, ಏನಿಲ್ಲ, ಅಲ್ಲಿ ಯಾರೋ ಇಷ್ಟು ಹೊತ್ತಿಗೆ ಕೆಲಸ ಮಾಡ್ತಾ ಇದ್ದಾರೆ, ಯಾರದು ಅಂತ ಕೇಳ್ತಾನೆ. ಆಗ ಅವನು ಅದನ್ನು ಗಮನಿಸಿ ನೋಡ್ತಾನೆ, ಗುರುಕುಲದ ಒಬ್ಬ ಪಂಡಿತ ಆಗಿರ್ತಾನೆ. ಅವನು ತನ್ನ ಕೈತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆಗ ಮಂತ್ರಿ ಹೇಳ್ತಾನೆ, ಅವರು ನಮ್ಮ ಗುರುಕುಲದ ಪಂಡಿತರು, ಅವರು ಈಗ ಅವರ ಕೈತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆಗ ಮಹಾರಾಜ ಹೇಳ್ತಾನೆ, ನನ್ನ ಆಸ್ಥಾನದ ಸಾಮ್ರಾಜ್ಯದಲ್ಲಿ ಇರುವಂತಹ ಎಲ್ಲ ಪ್ರಜೆಗಳು ಚೆನ್ನಾಗಿರ್ಬೇಕು, ಅವರು ಟೈಮಿಗೆ ತಮ್ಮ ಕೆಲಸವನ್ನು ಮುಗಿಸ್ಬೇಕು ಅಂತ ನನ್ನ ಅಭಿಲಾಷೆ. ಆದರೆ ಇವ್ರು ಯಾಕೆ ಇಷ್ಟೊತ್ತಾದರೂ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾನೆ. ಆಗ ಮಂತ್ರಿ ಹೇಳ್ತಾನೆ, ಅವರು ತನ್ನ ಕೆಲಸವನ್ನು ತಾನೇ ಮಾಡಿಕೊಂಡು ಅವರ ಜೀವನವನ್ನು ಸಾಗಿಸ್ತಾ ಇದ್ದಾರೆ, ಅದರಿಂದಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ರಾಜ ಮಂತ್ರಿಗೆ ಹೇಳ್ತಾರೆ, ನೋಡಿ ಅವರಿಗೆ ನಮ್ಮ ಆಸ್ಥಾನದಿಂದ ಏನೇನು ಬೇಕು ಅದನ್ನೆಲ್ಲ ಒದಗಿಸಿ ಅವರು ಇಷ್ಟೊತ್ತೆಲ್ಲ ಕೆಲಸ ಮಾಡೋದು ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಮಂತ್ರಿ ಹೇಳ್ತಾನೆ, ಇಲ್ಲ ಮಹಾರಾಜರೇ, ಅವ್ರು ಹಾಗೆ ಯಾರ್ಯಾರೋ ಕೊಟ್ಟಿದ್ದನ್ನೆಲ್ಲ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಆಗ ಹಾಗಾದರೆ ಸರಿ, ನಾಳೆ ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ, ಈಗ ಹೊರಡಿ ಆಸ್ಥಾನದ ಕಡೆಗೆ ಅಂತಾನೆ. ಆಗ ಮಹಾರಾಜರ ಅಪ್ಪಣೆಯಂತೆ ಆಸ್ಥಾನದ ಕಡೆಗೆ ಹೋಗ್ತಾರೆ. ಹಾಗೆ ಮರುದಿನ ಪಂಡಿತರು ತಮ್ಮ ಕೈತೋಟದಲ್ಲಿ ಕೆಲಸ ಮಾಡುವಾಗ ಒಂದು ಬ್ಯಾಗಿನ ತುಂಬ ಹಣ ಸಿಗತ್ತೆ. ಅದು ಬಂಗಾರದ ಒಡವೆಗಳು, ವಜ್ರಗಳು ಎಲ್ಲ ಇರ್ತವೆ. ಆಗ ಅವನು ಅದನ್ನು ನೋಡಿಬಿಟ್ಟು ತಕ್ಷಣ ಅವನಿಗೆ ಆಶ್ಚರ್ಯ ಆಗುತ್ತೆ. ಮನೆಯಲ್ಲಿ ತನ್ನ ಮಡದಿಗೆ ಮಕ್ಕಳಿಗೂ ತೋರಿಸ್ತಾನೆ. ಆದರೆ ಪರರ ಸೊತ್ತು ಪಾಷಾಣಕ್ಕೆ ಸಮಾನ ಅಂತ ಹೇಳಿ ಅವನು ಭಾವಿಸ್ತಾ ಇರ್ತಾನೆ. ಅದರಿಂದಾಗಿ ಆ ಸೊತ್ತನ್ನು ನಾವು ಇಟ್ಕೊಳ್ಳೋದು ಬೇಡ ಅಂತ ಹೇಳಿ ಡಿಸೈಡ್ ಮಾಡಿ ತನ್ನ ಸಾಮ್ರಾಜ್ಯದ ಮಹಾರಾಜ ಯಾರಿರ್ತಾರೆ ಅವರಿಗೆ ಒಪ್ಪಿಸ್ಬಿಡೋಣ ಅಂತೇಳಿ ತಗೊಂಬಂದು ಮಹಾರಾಜರಿಗೆ ಕೊಟ್ಟು ಹೇಳ್ತಾನೆ, ಮಹಾರಾಜರೇ, ನನ್ನ ಕೈತೋಟದಲ್ಲಿ ಕೆಲಸ ಮಾಡುವಾಗ ಇದಿಷ್ಟು ಸಿಕ್ಕಿದೆ, ಇದು ನನ್ನದಲ್ಲ, ಇದು ಯಾರದು ಅಂತೇಳಿ ವಿಮರ್ಶೆ ಮಾಡಿ ಅವರಿಗೆ ತಲುಪಿಸಿ ಅಂತ ಹೇಳ್ತಾನೆ. ಆಗ ಮಹಾರಾಜ ಹೇಳ್ತಾರೆ, ನೋಡಿ, ಅದು ನಿಮ್ಮ ತೋಟದಲ್ಲಿ ಸಿಕ್ಕಿದ್ದು, ಅದು ನಿಮಗೇ ಸಲ್ಲಬೇಕು, ನೀವೇ ಅದನ್ನು ಉಪಯೋಗಿಸಿ, ಯಾರಾದರೂ ಬಂದು ಕೇಳಿದಾಗ ನಾನು ಅದರ ಕ್ರಮ ಕೈಗೊಳ್ತೀನಿ, ಏನು ಮಾಡಬೇಕು ಅಂತೇಳಿ ಅಂತ ಹೇಳ್ತಾರೆ. ಆದರೆ ಪಂಡಿತರು ಅದಕ್ಕೆ ಒಪ್ಪೋದಿಲ್ಲ. ಇದು ನನ್ನದಲ್ಲ, ಸೊ ನನಗೆ ಬೇಡ, ನಾನು ನನ್ನ ದುಡಿಮೆಯಲ್ಲಿ ಏನು ಬರುತ್ತೆ ಅದರಲ್ಲೇ ಜೀವನ ಮಾಡ್ತೀನಿ ಅಂತ ಹೇಳ್ತಾರೆ. ನೋಡಿ, ಅದು ನನ್ನ ಕೈತೋಟದಲ್ಲಿ ಸಿಕ್ಕಿರ್ಬೋದು, ಹಾಗಂತ ಅದು ನಾನು ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ನನ್ನ ಕೈತೋಟದಲ್ಲಿ ತುಂಬ ಪ್ರಾಣಿ ಪಕ್ಷಿಗಳು ಎಲ್ಲ ಬರ್ತವೆ, ಅವೆಲ್ಲ ನನ್ನದು ಅಂತ ನಾನು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಹಾಗೆ ನನ್ನ ಕೈತೋಟದಲ್ಲಿ ಸಿಗುವಂಥ ಹಣ್ಣನ್ನು ತಿನ್ನಲು ನೆರೆಹೊರೆಯ ಜನರೆಲ್ಲ ಬಂದು ತಿಂತಾರೆ, ಅವರನ್ನು ನನ್ನವರು ಅಂತೇಳಿ ನಾನು ನನ್ನ ಮನೆಯಲ್ಲೇ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಹಾಗೆಯೇ ಈ ಹಣವು ನನ್ನದಲ್ಲ, ನನಗೆ ಬೇಡ ಅಂತ ಹೇಳ್ತಾರೆ. ಆಗ ಮಹಾರಾಜರಿಗೆ ಏನು ಮುಂದೆ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಆ ಹಣವನ್ನು ವಾಪಸ್ ತಗೊತಾರೆ. ಅಷ್ಟೊತ್ತಿಗೆ ಆ ಪಂಡಿತ ಅದನ್ನು ವಾಪಸ್ ಕೊಟ್ಟು ಹಿಂದಿರುಗಿ ಹೋಗ್ತಾನೆ. ತಗೊಂಡ ನಂತರ ಅದನ್ನು ಮಂತ್ರಿಯವರ ಕಡೆ ಕೊಟ್ಟು ಮಂತ್ರಿಯವರನ್ನು ನೋಡ್ತಾರೆ. ಆಗ ಮಂತ್ರಿ ಹೇಳ್ತಾರೆ, ಮಹಾರಾಜರೇ, ಹಣೆ ಬರವನ್ನು ಬದಲಾಯಿಸಲು ಯಾರಿಂದಲೂ ಆಗೋದಿಲ್ಲ. ಆ ಬ್ರಹ್ಮನೇ ಬರೆದಿದ್ರು ಬ್ರಹ್ಮನಿಗೂ ಬದಲಾಯಿಸಲಾಗೋದಿಲ್ಲ. ಅವರ ಹಣ ಬರೆಯೋದಲ್ಲಿ ಅವರು ಹಾಗೇ ಬದುಕಬೇಕು ಅಂತ ಬರೆದಿರುವಾಗ ನಾವು ಏನೇ ಟ್ರೈ ಮಾಡಿದ್ರು ಅದು ಆಗೋದಿಲ್ಲ. ಸೊ ಅವನ ಪಾಡಿಗೆ ಅವನನ್ನು ಬದುಕೋಕೆ ಬಿಡೋಣ ಅಂತ ಹೇಳ್ತಾರೆ. ಹೀಗೆ ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಏನೇನೋ ರೀತಿಯಲ್ಲಿ ಒಬ್ಬರನ್ನ ತಿದ್ದುಪಡಿ ಮಾಡೋಕೆ, ಸರಿ ಮಾಡೋಕ್ಕೆ ಅಂತ ಟ್ರೈ ಮಾಡಿದ್ರು ಅವರ ಜೀವನದಲ್ಲಿ ಅವರ ಹಣೆ ಬರೋದಲ್ಲಿ ಹೇಗಿರುತ್ತೆ ಅವರು ಹಾಗೇ ಬದುಕೋಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಅವರ ಬಗ್ಗೆ ನಾವು ಎಷ್ಟು ಟ್ರೈ ಮಾಡಿದ್ರೂ ಸರಿ ಆಗಲ್ಲ ಅಂದಾಗ ಅವರನ್ನು ಅಲ್ಲಿ ಹಾಗೆಯೇ ಬಿಟ್ಟು ನಮ್ಮ ಪಾಡಿಗೆ ನಾವು ಇರೋದನ್ನ ಕಲಿಬೇಕು ಅಂತ ಹೇಳ್ತಾ
ಈ ಕಥೆಯನ್ನು ಮುಗಿಸ್ತೀನಿ. ಈ ಕಥೆ ಇಷ್ಟವಾಗಿದ್ದಲ್ಲಿ ಸುಕೇತಾ HS ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಕಥೆಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.